ಶಿವಮೊಗ್ಗ ನಗರದ ಗದ್ದಲದಿಂದ ಸ್ವಲ್ಪ ದೂರ ಒಂದು ಪುಟ್ಟ ಗುಡ್ಡದ ಮೇಲೆ ಬಾಲಕನ ರೂಪದಲ್ಲಿ ನೆಲೆಸಿದ್ದಾನೆ ಸ್ವತಃ ಸುಬ್ರಹ್ಮಣ್ಯ. ನೀವು ಇದುವರೆಗೂ ನೋಡದ ಈ ಅದ್ಭುತ ಕ್ಷೇತ್ರವೇ ಗುಡ್ಡೇಕಲ್ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಶಿವಮೊಗ್ಗ ಗುಡ್ಡೇಕಲ್ನಲ್ಲಿ ಇರುವ ಈ ದೇವಸ್ಥಾನಕ್ಕೆ ಗುಡ್ಡೇಕಲ್ಲು ಅನ್ನೋ ಹೆಸರು ಬಂದಿದ್ದೇ ಯಾಕೆ ಗೊತ್ತಾ? ಇಡೀ ದೇವಸ್ಥಾನವೇ ಒಂದು ಬಂಡೆಗಲ್ಲಿನ ಗುಡ್ಡದ ಮೇಲಿದೆ. ಸುಮಾರು 100ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಹತ್ತಿ ಹೋದರೆ ಸಿಗುವ ಅನುಭವವೇ ಬೇರೆ. ಇಲ್ಲಿ ಆರಾಧಿಸಲ್ಪಡುವುದು ಬಾಲ ಸುಬ್ರಹ್ಮಣ್ಯನನ್ನು, ಅಂದರೆ ಆರುಮುಖನ ಬಾಲ್ಯಾವಸ್ಥೆ. ಇಲ್ಲಿನ ವಿಗ್ರಹದಲ್ಲಿ ಆ ಬಾಲಕನ ಮುಗ್ಧತೆ, ತೇಜಸ್ಸು ಎರಡನ್ನೂ ನೋಡಬಹುದು. ಶಿವಮೊಗ್ಗದ ಜನರಿಗೆ ಇದು ಕೇವಲ ದೇವಸ್ಥಾನ ಅಲ್ಲ, ನಂಬಿಕೆಯ ಕೇಂದ್ರ. ಸರ್ಪದೋಷ, ನಾಗದೋಷ, ಕುಜ್ದೋಷ ಇರುವವರು ಇಲ್ಲಿ ಬಂದು ಹರಕೆ ಹೊತ್ತರೆ ಎಲ್ಲಾ ದೋಷಗಳು ಪರಿಹಾರವಾಗುತ್ತವೆ ಎಂಬ ಬಲವಾದ ನಂಬಿಕೆ ಇದೆ. ಅದಕ್ಕೆ ಇಲ್ಲಿ ವಿಶೇಷವಾಗಿ ಆಶ್ಲೇಷ ಪೂಜೆ, ನಾಗಪ್ರತಿಷ್ಠೆ, ಸ್ಕಂದ ಪಂಚಮಿ ಪೂಜೆಗಳು ನಡೆಯುತ್ತವೆ. ಮಂಗಳವಾರ ಮತ್ತು ಷಷ್ಠಿಯ ದಿನದಂದು ಇಲ್ಲಿ ಜನಸಾಗರವೇ ಹರಿದು ಬರುತ್ತದೆ. ಪೂಜೆ ಮುಗಿದ ಮೇಲೆ 1 ನಿಮಿಷ ಗುಡ್ಡದ ಮೇಲೆ ನಿಂತು ನೋಡಿ. ಇಡೀ ಶಿವಮೊಗ್ಗ ನಗರದ ವಿಹಂಗಮ ನೋಟ ಕಣ್ಣಿಗೆ ಹಬ್ಬ. ಸಂಜೆ ದೀಪಾರಾಧನೆ ಹೊತ್ತಲ್ಲಿ ಇಲ್ಲಿ ಸಿಗುವ ಶಾಂತಿ, ಪಾಸಿಟಿವ್ ವೈಬ್ರೇಷನ್ ಅನ್ನು ಪದಗಳಲ್ಲಿ ಹೇಳಲು ಸಾಧ್ಯವಿಲ್ಲ, ಅನುಭವಿಸಬೇಕು ಅಷ್ಟೇ. ನೀವು ಶಿವಮೊಗ್ಗಕ್ಕೆ ಬಂದಾಗ ಈ ಗುಡ್ಡದ ಬಾಲಮುರುಗನ ದರ್ಶನವನ್ನು ಮಿಸ್ ಮಾಡಬೇಡಿ. ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದ ಕ್ಷೇತ್ರ ಇದು. ಹರೋಹರ ಸುಬ್ರಹ್ಮಣ್ಯ. ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಗುಡ್ಡೇಕಲ್, ಹೊಸೂರು ರಸ್ತೆ, ಶಿವಮೊಗ್ಗ. ಸಮಯ ಬೆಳಿಗ್ಗೆ 6 ರಿಂದ ರಾತ್ರಿ 8 ರವರೆಗೆ.